ಯಲಹಂಕ ತಾಲೂಕ್ ಕಚೇರಿಯಲ್ಲಿ ಒಂದು ಗಂಭೀರವಾದಂತ ಒಂದು ವಿಚಾರ ಅಂದ್ರೆ ಬಡವರ ಜಮೀನು ಯಾವ ತರ ಕಬಳಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋಂಥದ್ದು ತಹಸೀಲ್ದಾರ್ ಅವ್ರನ್ನ ಭೇಟಿ ಆಗಿರೋಂಥದ್ದು. ಏನ್ ವಿಚಾರ ಅಂದ್ರೆ ನಮ್ಮ ಶಿವನಹಳ್ಳಿ ಗ್ರಾಮ ಸರ್ವೆ ನಂಬರ್ 57ರಲ್ಲಿ 1 ಎಕರೆ 22 ಗುಂಟೆ ಜಮೀನ್ ಇರ್ತೈತೆ. ಈ ಜಮೀನ್ ಮೂಲ ಬಂದು ಮುನಿಚಂದ್ರೇಗೌಡ ಅಂತ ನೋಡಿ, ಇವ್ರ ಡ್ಯಾಡಿ ಮುನಿಚಂದ್ರೇಗೌಡ ಅಂತ. ಇವ್ರ ಡ್ಯಾಡಿ ಏನ್ ಮಾಡ್ತಾರೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತಾರೆ. ಎಸ್ ಸಿ ಸಮುದಾಯದವ್ರನ್ನ ಒಬ್ಬರನ್ನ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿದ್ದಂತ ಒಂದಷ್ಟು ಜನ ಲೋಕಲ್ಸ್ ಯಾರು ಈ ಶಿವನಹಳ್ಳಿ ಗ್ರಾಮದಲ್ಲಿರುವಂತ ಒಂದಷ್ಟು ಜನ ಲೋಕಲ್ಸ್ ಏನ್ ಮಾಡ್ತಾರೆ, ಒಂದಷ್ಟು ಜನ ರೌಡಿಗಳು, ಒಂದಷ್ಟು ಜನ ಭೂಗಳ್ರು, ಇವರೆಲ್ಲ ಏನ್ ಮಾಡ್ತಾರೆ, ಇಂಥ ಕ್ಯಾಸ್ಟ್ ಅಲ್ಲಿ ನೀನ್ ಮದುವೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಪಾಪ ಇವ್ರನ್ನ ಊರಿಂದ ಓಡ್ಸಾಕಿರೋದು. ಇವ್ರ ತಂದೆ ಎಸ್ ಸಿ ಸಮುದಾಯದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಇವ್ರನ್ನ ಮನೆಯಿಂದಾನೆ ಊರಿಂದಾನೆ ಓಡ್ಸಾಕಿರೋದು. ಇವ್ರ ಏನಂತ ಬಂದಿದ್ದಾರೆ, ಈ 1 ಎಕರೆ 22 ಗುಂಟೆ ಜಮೀನು ಉಳಿಸ್ಕೊಡ್ರಪ್ಪ ಅಂತ ನಮ್ಮ ಹತ್ರ ಬಂದಿದ್ದಾರೆ. ನಾನು ನೀಟಾಗಿ ಜಮೀನೆಲ್ಲ ನೋಡಿದ್ರೆ ಯಾಕೆ ಇವ್ರ ಜಮೀನಲ್ಲಿ ಇಲ್ಲ ಅಂದ್ರೆ, ಪ್ರೆಸೆಂಟ್ ಡಾಕ್ಯುಮೆಂಟ್ ಇಂದ ಹಿಡ್ಕೊಂಡು ಎಸ್ ಸಿ ಆದೇಶಗಳಿಂದ ಹಿಡ್ಕೊಂಡು ತಹಸೀಲ್ದಾರ್ ಆದೇಶದಿಂದ ಹಿಡ್ಕೊಂಡು ಪ್ರತಿಯೊಂದು ಇವ್ರಿಗೆ ಆಗಿದೆ. ಯಾಕೆ ಇವ್ರ ಜಮೀನಲ್ಲಿ ಇಲ್ಲ ಅಂದ್ರೆ ಇವ್ರ ತಂದೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಂತ. ಹಂಗಾಗಿ ಪ್ರೆಸೆಂಟ್ RTC ಇವ್ರ ಹೆಸರಲ್ಲಿ ಇರೋದ್ರಿಂದ ನಾವ್ ಈಗಾಗಲೇ ಅದ್ಬಸ್ ಕೊಟ್ಟಿದೀವಿ, ಮತ್ತೆ ಜಮೀನ್ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ADLR ಅವ್ರಿಗೆ ಬರುತ್ತಿದ್ದು, ತಹಸೀಲ್ದಾರ್ ಅವ್ರಿಗೆ ಬರಲ್ಲ. ಅವ್ರ ಕೆಲಸ ಅವ್ರ ಖಾತೆ ಮಾಡ್ಕೊಟ್ಟಿದ್ದಾರೆ. ಬೇರೆಯವರು ಖಾತೆ ಮಾಡ್ಕೊಂಡ್ಬಿಟ್ಟಿದ್ರು, ಆದ್ರೆ ಆ ಖಾತೆನ ವಜಾ ಮಾಡಿ ಇವ್ರ ಹೆಸರು ಖಾತೆ ಮಾಡ್ಕೊಟ್ಟಿದ್ದಾರೆ. ಪ್ರೆಸೆಂಟ್ ಖಾತೆ ಇವ್ರ ಹೆಸರಲ್ಲಿ ಇದೆ. ಇಂಥ ಬಡವ್ರಿಗೆ ಅಷ್ಟೆಲ್ಲಾ ಆಸ್ತಿಗಳಿದ್ರು, ಇದೊಂದೇ ಮಾತ್ರ ಆಸ್ತಿ ಅಲ್ಲ, ಸುಮಾರು ಆಸ್ತಿಗಳಿತ್ತು ಇವ್ರಿಗೆ. ಅಷ್ಟೆಲ್ಲಾ ಆಸ್ತಿ ಇದ್ರು ಇಂಥ ಬಡವರ್ಗೆ ಅನ್ಯಾಯ ಆಗುವಂತ ಕೆಲಸ ಆಗಿದೆ. ಇದಕ್ ಸಂಬಂಧಪಟ್ಟಂಗೆ ಏನು ನಮ್ಮ ಶಿವನಹಳ್ಳಿ ಸರ್ವೆ ನಂಬರ್ 57ರಲ್ಲಿ ಇವ್ರ ಜಮೀನು 1 ಎಕರೆ 22 ಗುಂಟೆ ಏನೈತೆ, ಇದನ್ನ ಈ ಕೂಡ್ಲೆ ಅಲ್ಲಿರುವಂತ ಯಾರು ಭೂಗಳ್ರಿದ್ದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಜೊತೆಯಲ್ಲಿ ನಮ್ಮ KR ಪುರಂ ತಾಲೂಕ್ ಆಫೀಸ್ ಲಿಮಿಟ್ ಅಲ್ಲಿ ಆಯ್ತಲ್ಲ, ಮನೆಗಳು ಕಟ್ಟಿರೋ ಮನೆಗಳನ್ನ ಬೀಗ ತೆಗೆಸಿ ಆ ಬೀಗಗಳನ್ನ ರಿಯಲ್ ಓನರ್ಸ್, ಲ್ಯಾಂಡ್ ಓನರ್ಸ್ಗೆ ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ನಡೀತು. ಈ ತರ ಕೆಲಸ ಇಲ್ಲಿನೂ ನಡೀಬೇಕು. ಅಲ್ಲಿರುವಂತ ಮನೆಗಳನ್ನ ಡೆಮೊಲೇಷನ್ ಮಾಡಬೇಕು, ಇಲ್ಲ ಆ ಮನೆಗಳನ್ನ ಆಧಿಪತ್ಯ ಅದು ಓನರ್ಶಿಪ್ ನ ಈ ವ್ಯಕ್ತಿ ಕೊಡ್ಬೇಕು. ಇದು ಎಲ್ಲ ಪಕ್ಕ ಲೀಗಲ್ ಸರ್. ಯಾವ್ದಾದ್ರು ಒಂದು ವಿಚಾರವಾಗಿ ನಾವು ಬಂದಿದೀವಿ ಅಂದ್ರೆ ಪಕ್ಕ ಲೀಗಲ್ ಆಗಿ ಬರ್ತೀವಿ. ಪಾಪ ಇವ್ರಿಗೆ ಯಾರು ದಿಕ್ಕಿಲ್ಲ. ಆ ಟೈಮಲ್ಲಿ ಈ ಮುನಿಚಂದ್ರೇಗೌಡ ಅನ್ನೋರು ಸ್ವಲ್ಪ ಈ ತರ ಒಂದು ಕೆಳ ಸಮುದಾಯದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಪಾಪ ಈ ತರ ಮಾಡೋಂಥ ತಪ್ಪು. ಇಂಥವ್ರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಈ 1 ಎಕರೆ 22 ಗುಂಟೆ ಜಮೀನ್ ಏನಿದೆ 100% ಈ ವಿಚಾರದಲ್ಲಿ ಇವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಇವ್ರ ಜಮೀನ್ ಬಂದೇ ಬರುತ್ತೆ ಸರ್. ಥ್ಯಾಂಕ್ ಯು.